ರೈಟ್, ವಿಜಯಪುರದಲ್ಲಿ ಪರಿಸ್ಥಿತಿ ಹೇಗಿದೆ ಅಂತ ತೆಪ್ಪದಲ್ಲಿ ಹೋಗಿ ದಿನಸಿಯನ್ನು ಕೊಡುವಂತಹ ಪರಿಸ್ಥಿತಿ. ಹೀಗೆ ಕಲಬುರಗಿ ಜಿಲ್ಲೆಗೆ ಹೋಗೋದಾದರೆ ಅಲ್ಲೂ ಜಿಲ್ಲೆಯಾದ್ಯಂತ ಧಾರಾಕಾರ ಮಳೆ ಸುರಿತಾ ಇದೆ. ಭೀಮಾ ನದಿಯಲ್ಲಂತೂ ಪ್ರವಾಹವೋ ಪ್ರವಾಹ ಪರಿಸ್ಥಿತಿ. ಜೇವರ್ಗಿ ತಾಲೂಕಿನ ಹರವಾಳ ಗ್ರಾಮ ಈಗ ಕಂಪ್ಲೀಟ್ ಜಲಾವೃತ ಆಗಿದೆ. ಹರವಾಳ ಗ್ರಾಮ ಕಲಬುರಗಿ ಜಿಲ್ಲೆಯಾದ್ಯಂತ ಧಾರಾಕಾರ ಮಳೆ ಜೊತೆಗೆ ಮಹಾರಾಷ್ಟ್ರದ ಮಳೆಯಿಂದಾಗಿ ಅಪಾರ ಪ್ರಮಾಣದಲ್ಲಿ ಭೀಮಾ ನದಿಗೆ ನೀರು ಬಿಟ್ಟಿರ್ತಕ್ಕಂಥದ್ದು. 3.40 ಲಕ್ಷ ಕ್ಯೂಸೆಕ್ ನೀರು. ಇಮ್ಯಾಜಿನ್ ಮಾಡ್ಕೊಳ್ಳಿ, 3,40,000 ಕ್ಯೂಸೆಕ್. 70,000 ಕ್ಯೂಸೆಕ್ ಬಿಟ್ಬಿಟ್ರೇ ಪ್ರವಾಹ ಫಿಕ್ಸು. ಇನ್ನು 3,40,000 ಅಂದರೆ ಗತಿ ಏನು? ಅದರ ಪರಿಣಾಮವನ್ನು ಇಲ್ಲಿ ನೋಡ್ತಾ ಇದ್ದೀರ. ಎಲ್ಲ ಮನೆಗಳಿಗೂ ನೀರು ನುಗ್ಗಿಬಿಟ್ಟಿದೆ. ಮನೆ ಕಂಪ್ಲೀಟ್ ನೀರು. ಆಮೇಲೆ ಇವೆಲ್ಲ ಗ್ರಾಮೀಣ ಪ್ರದೇಶ, ಸಿಮೆಂಟ್ ಮನೆಗಳೆಲ್ಲ, ಮಣ್ಣು ಮನೆಗಳು ಕೆಲವೆಲ್ಲ ಶಿಥಿಲವಾಗಿಬಿಡ್ತವೆ, ಶೀತ ಇರುತ್ತೆ. ಇಂಥ ಕಡೆ ವಾಸ ಮಾಡೋದಾದರೂ ಹೇಗೆ? ಜನ ಹೆಂಗೆ ಬದುಕಬೇಕು? ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಪ್ರವೀಣ್ ರೆಡ್ಡಿ ಅವರಿಂದ ಪಡ್ಕೊಳ್ಳೋಣ. ಪ್ರವೀಣ್, ಒಂದು ಧಾರಾಕಾರ ಮಳೆ, ಮತ್ತೊಂದು ಭೀಮಾ ನದಿಗೆ ಬಿಟ್ಟರು ಅಪಾರ ಪ್ರಮಾಣದ ನೀರು. ಸೊ ಕಲಬುರಗಿ ಜಿಲ್ಲೆಯಲ್ಲಿ ಹೇಗಿದೆ, ಯಾವ ರೀತಿ ತೊಂದರೆ ಆಗ್ತಿದೆ ಜನರಿಗೆ, ಏನು ಈಗ ಲೇಟೆಸ್ಟ್ ಅಪ್ಡೇಟ್ಸ್ ಏನಿದೆ? ಅರವಿಂದ್, ಕಲಬುರಗಿಯಲ್ಲಿ ಮಹಾರಾಷ್ಟ್ರದಲ್ಲಿ ಸುರಿದಂತಹ ಧಾರಾಕಾರ ಮಳೆಗೆ ಕಲಬುರಗಿ ಜಿಲ್ಲೆ ಅಕ್ಷರಶಃ ತತ್ತರಿಸಿ ಹೋಗಿದೆ. ನಾವೀಗ ಭೀಮಾ ನದಿಯ ತಟದಲ್ಲಿರುವಂತಹ ಜೇವರ್ಗಿ ತಾಲೂಕಿನ ಹರವಾಳ ಗ್ರಾಮದಲ್ಲಿದ್ದೇವೆ. ಈಗ ನಾವು ಆ ಒಂದು ಗ್ರಾಮದಲ್ಲಿ ಯಾವ ರೀತಿಯಾಗಿ ಜಲಾವೃತವಾಗಿದೆ ಅಂತೇಳಿ ನಾವು ಕ್ಯಾಮ್ರಾಮನ್ ಕೂಡ ತೋರಿಸ್ತಾರೆ. ಪ್ರಮುಖವಾಗಿ ಈ ಒಂದು ಗ್ರಾಮದಲ್ಲಿ ಸುಮಾರು 10 ರಿಂದ 12 ಅಡಿಗೂ ಅಧಿಕ ಪ್ರಮಾಣದ ನೀರು ಏನಂದ್ರೆ ಈ ಒಂದು ಹರವಾಳ ಗ್ರಾಮದಲ್ಲಿ ಬಂದಿದೆ. ಹೀಗಾಗಿ ಈ ಒಂದು ಹರವಾಳ ಗ್ರಾಮದಂತೆ ಯಾವ ರೀತಿಯಾಗಿ ಜಲಾವೃತವಾಗಿದೆ ಅಂತ ನಾವು ತೋರಿಸ್ಬೇಕಾದ್ರೂ ಕೂಡ ತೆಪ್ಪದಲ್ಲಿ ಹೋಗಿ ತೋರಿಸಬೇಕಾದಂತಹ ಪರಿಸ್ಥಿತಿ ಇದೆ. ಇದು ಕೇವಲ ಮಹಾರಾಷ್ಟ್ರದಿಂದ ಬಿಟ್ಟಂತಹ 3,40,000 ಕ್ಯೂಸೆಕ್ಸ್ನ ಒಂದು ಪರಿಣಾಮವಾಗಿ ಹರವಾಳ ಗ್ರಾಮದಲ್ಲಿ ಸುಮಾರು 250ಕ್ಕೂ ಹೆಚ್ಚು ಮನೆಗಳು ಸಂಪೂರ್ಣವಾಗಿ ಜಲಾವೃತವಾಗಿದೆ. ಈ ಕಡೆ ಭಾಗದಲ್ಲಿ ಕೂಡ ನಾವು ತೋರಿಸ್ಬೋದು ಅರವಿಂದ್, ಏನಂದ್ರೆ ಎಷ್ಟು ಅಡಿ ನೀರು ಬಂದಿದೆ ಅಂತ ಹೇಳಿ. ಸಾಮಾನ್ಯವಾಗಿ ಈ ಒಂದು ಮನೆಯಲ್ಲಿರುವಂತಹ ಬಹುತೇಕ ಎಲ್ಲ ಸಂಪೂರ್ಣವಾಗಿ ಮನೆ ಮುಳುಗಡೆಯಾದ ಪರಿಣಾಮವಾಗಿ ಈ ಮನೆಯಲ್ಲಿರುವಂಥ ಎಲ್ಲ ಜನರನ್ನು ಕೂಡ ಈಗಾಗಲೇ ಕಾಳಜಿ ಕೇಂದ್ರಕ್ಕೆ ಶಿಫ್ಟ್ ಮಾಡಿದ್ದಾರೆ. ಆದರೆ ಪ್ರಮುಖವಾಗಿ ಪದೇ ಪದೇ ಪ್ರತಿ ಬಾರಿ ಕೂಡ ಮಹಾರಾಷ್ಟ್ರದಿಂದ ಮಳೆ ಬಂದರೆ ಸಾಕು ಇಂಥದೇ ಪರಿಸ್ಥಿತಿ ಈ ಒಂದು ಹರವಾಳ ಗ್ರಾಮ ಸೇರಿದಂತೆ ಜೇವರ್ಗಿ ಮತ್ತು ಅಫ್ಜಲ್ಪುರದಲ್ಲಿರುವಂತಹ ಸುಮಾರು 36ಕ್ಕೂ ಹೆಚ್ಚು ಗ್ರಾಮಗಳಲ್ಲಿ ಪರಿಸ್ಥಿತಿ ನಿರ್ಮಾಣವಾಗುತ್ತೆ. ನಾವೀಗ ತೆಪ್ಪದ ಮೇಲೆ ಕೂತಿದ್ದೀನಿ. ನನ್ನ ಕೆಳಗಡೆ ಸುಮಾರು 7 ರಿಂದ 8 ಅಡಿಗೂ ಹೆಚ್ಚು ಪ್ರಮಾಣದ ನೀರು ಏನಂದ್ರೆ ಈಗಾಗಲೇ ಸಂಗ್ರಹವಾಗಿದೆ. ಆ ಕಡೆ ಭಾಗದಲ್ಲಿ ಕೂಡ ನಾನು ಕ್ಯಾಮ್ರಾಮನ್ ತೋರಿಸ್ತಾರೆ, ಏನಂದ್ರೆ ಇಡೀ ಗ್ರಾಮ ಯಾವ ರೀತಿಯಾಗಿ ಜಲಾವೃತವಾಗಿದೆ ಅಂತ ಹೇಳಿ. ಇದು ಏನಂದ್ರೆ ಭೀಮಾ ನದಿಯ ಒಂದು ದಡದಲ್ಲಿರುವಂತಹ ಈ ಒಂದು ಗ್ರಾಮ ಆಗಿರೋದ್ರಿಂದ ಸಂಪೂರ್ಣವಾಗಿ ಈ ಇಡೀ ಗ್ರಾಮ ಏನಂದ್ರೆ ಮುಳುಗಡೆಯಾಗಿದೆ. ಮುಳುಗಡೆಯಾದ ಪರಿಣಾಮವಾಗಿ ಏನಂದ್ರೆ ಇಲ್ಲಿನ ಜನ ಸಂಕಷ್ಟಕ್ಕೆ ಒಳಗಾಗಿದ್ದಾರೆ. ಸದ್ಯ ಈಗ ಕಾಳಜಿ ಕೇಂದ್ರಕ್ಕೆ ಏನಾದರೂ ಶಿಫ್ಟ್ ಮಾಡಿದ್ದಾರೆ. ಆದರೆ ಬಹುತೇಕವಾಗಿ ಪ್ರತಿ ಬಾರಿ ಇಂಥದ್ದೇ ಒಂದು ಪರಿಸ್ಥಿತಿ ನಿರ್ಮಾಣವಾಗ್ತಾ ಇರೋದು ನಾವು ನೋಡ್ತಾ ಇದ್ದೀವಿ. ಇದು ಅಷ್ಟೇ ಅಲ್ಲದೆ ಮಹಾರಾಷ್ಟ್ರದಲ್ಲಿ ಮತ್ತೆ ಈಗ ಧಾರಾಕಾರವಾಗಿ ಮಳೆ ಆಗಿದೆ. ಇವತ್ತು ಕೂಡ ಒಂದು ಮಹಾರಾಷ್ಟ್ರದ ಭೀಮಾ ನದಿ ಪಾತ್ರದಲ್ಲಿ ರೆಡ್ ಅಲರ್ಟ್ ಘೋಷಣೆಯಾದ ಹಿನ್ನೆಲೆಯಲ್ಲಿ ಆ ಒಂದು ಭಾಗದಲ್ಲಿ ಅತಿಯಾದಂತಹ ಮಳೆ ಆಗ್ತಾ ಇರುವ ಹಿನ್ನೆಲೆಯಲ್ಲಿ ಮತ್ತೆ ಉಜ್ನಿ, ವೀರ್ ಸೇರಿದಂತೆ ಸೀನಾ ಈ ಒಂದು ಜಲಾಶಯಗಳಿಂದ ಮತ್ತಷ್ಟು ನೀರು ಬಿಡುವಂತ ಸಾಧ್ಯತೆ ಇದೆ ಅಂತೇಳಿ ಈಗಾಗಲೇ ಮಹಾರಾಷ್ಟ್ರದಲ್ಲಿರುವಂತಹ ನೀರಾವರಿ ಅಧಿಕಾರಿಗಳು ಕಲಬುರಗಿಯ ಅಧಿಕಾರಿಗಳಿಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಇದರ ಪರಿಣಾಮವಾಗಿ ಭೀಮಾ ನದಿಯಲ್ಲಿರುವಂತಹ ಅಂದ್ರೆ ಅಫ್ಜಲ್ಪುರದ ಸ್ವನ್ ಬ್ಯಾರೇಜ್ ನಿಂದ ಇವತ್ತು ಬೆಳಗ್ಗೆಯಿಂದಲೂ ಕೂಡ ಮತ್ತೆ 3,40,000 ಕ್ಯೂಸೆಕ್ಸ್ ಅಷ್ಟು ನೀರು ಈಗಾಗಲೇ ಬಿಡಲಾಗ್ತಾ ಇದ್ದು ಮಹಾರಾಷ್ಟ್ರದ ಒಂದು ಎಫೆಕ್ಟ್ ನಿಂದ ಈಗ ಕಲಬುರಗಿ ಅಕ್ಷರಶಃ ತತ್ತರಿಸಿ ಹೋಗಿದೆ. 2019-20 ಇಂತಹ ಒಂದು ದೊಡ್ಡ ಪ್ರಮಾಣದ ಪ್ರವಾಹ ಬಂದಂತಹ ಸಂದರ್ಭದಲ್ಲಿ ನೂರಾರು ಮನೆಗಳು ಜಲಾವೃತವಾಗಿ ಹಲವು ಗ್ರಾಮಗಳು ಸ್ಥಳಾಂತರವಾಗಿದ್ವು. ಅದಾದ ಬಳಿಕ ಏನಂದ್ರೆ ಮತ್ತೆ 5 ವರ್ಷಗಳ ಬಳಿಕ ಈಗ ಮತ್ತೆ ಏನಂದ್ರೆ ಪ್ರವಾಹ ಪರಿಸ್ಥಿತಿ ಎದುರಾಗಿದ್ದು ಕಲಬುರಗಿ ಜಿಲ್ಲೆಯ ಜನ ಅಕ್ಷರಶಃ ತತ್ತರಿಸಿ ಹೋಗಿದ್ದಾರೆ. ಸದ್ಯ ಕಾಳಜಿ ಕೇಂದ್ರ ಏನೋ ತೆಗೆದಿದ್ದಾರೆ, ಆದರೆ ನಮ್ಮ ಮನೆಯಲ್ಲಿರುವಂತಹ ದವಸ ಧಾನ್ಯ ಸೇರಿದಂತೆ ಎಲ್ಲ ಪೀಠೋಪಕರಣ ಎಲ್ಲವೂ ಕೂಡ ನೀರು ಪಾಲಾಗಿವೆ. ಹೀಗಾದ್ರೆ ನಮ್ಮ ಜೀವನ ನಡೆಸೋದು ಹೇಗೆ ಅಂತೇಳಿ ಭೀಮಾ ನದಿ ದಡದ ಒಂದು ಗ್ರಾಮದ ಒಂದು ಜನರು ಏನಂದ್ರೆ ಜಿಲ್ಲಾಡಳಿತಕ್ಕೆ ಪ್ರಶ್ನೆ ಮಾಡ್ತಾ ಇದ್ದಾರೆ. ಪ್ರತಿ ಬಾರಿ ಕೂಡ ಮಹಾರಾಷ್ಟ್ರದಿಂದ ಮಳೆ ಬಂದ್ರೆ ಸಾಕು, ಅಲ್ಲಿ ಹೆಚ್ಚು ಮಳೆ ಆದ್ರೆ ಇಲ್ಲಿ ಸಂಕಷ್ಟ ಆಗ್ತಾ ಇರೋದು ಇಲ್ಲಿನ ಜನರಿಗೆ ಏನಂದ್ರೆ ಇದು ಕೇವಲ ಇಂದು ನಿನ್ನೆದಷ್ಟೇ ಅಲ್ಲ, ಕಳೆದ 50-60 ವರ್ಷಗಳನ್ನು ಕೂಡ ಇಂತಹದೇ ಒಂದು ಸಮಸ್ಯೆ ನಮ್ಮ ಕಲಬುರಗಿ ಜಿಲ್ಲೆ ಮತ್ತು ಯಾದಗಿರಿ, ರಾಯಚೂರು ಜಿಲ್ಲೆಯ ಜನ ಒಂದು ಸಂಕಷ್ಟಕ್ಕೆ ಒಳಗಾಗ್ತಾ ಇದ್ದಾರೆ. ಅರವಿಂದ್. ರೈಟ್ ಪ್ರವೀಣ್ ರೆಡ್ಡಿ, ಥ್ಯಾಂಕ್ ಯು, ತಮ್ಮೆಲ್ಲ ಮಾಹಿತಿಗೆ ಧನ್ಯವಾದ. ಈ ಥರ ನೀರು ತುಂಬ್ಕೊಂಡ್ಬಿಟ್ರೆ ಪಾಪ ಜನ ಎಲ್ಲಿ ಹೋಗಬೇಕು ಅಂತ ಅಲ್ಲಿ ಕೆಲವರು ನಿಂತಿದ್ರು ಈ ಕಡೆ ನೀರು ಕಡಿಮೆ ಇರೋ ಕಡೆ. ಬಟ್ ಅವ್ರ ಮನೆಗಳ ಗತಿ ಏನು? ಅವ್ರ ಮನೆಗೆ ಅವ್ರು ಯಾವಾಗ ಹೋಗಬೇಕು, ಯಾವಾಗ ಕ್ಲೀನ್ ಮಾಡಬೇಕು,
ಈಗ ಬೇರೆ ಏನೋ ರೆಡ್ ಅಲರ್ಟ್ ಘೋಷಣೆ ಮಾಡಿದಾರಂತೆ ಮಹಾರಾಷ್ಟ್ರದಲ್ಲಿ ಮಳೆ ಆಗ್ತಿದೆ ಅಂತ. ಇನ್ನು ಆ ನೀರೆಲ್ಲ ಬರುತ್ತೆ. 3,40,000 ಕ್ಯೂಸೆಕ್ಕು ಹೀಗಾಗಿದೆ. ಇವ್ರು ಯಾವಾಗ ಇವ್ರ ಮನೆಗೆ ಹೋಗ್ತಾರೆ, ರಾತ್ರಿ ಎಲ್ಲಿ ಕಳೀತಾರೆ, ಇವ್ರಿಗೇನಾದ್ರು ಗಂಜಿ ಕೇಂದ್ರ ಮಾಡಿದಾರಾ ಏನಪ್ಪ? ಭಾರಿ ವಿಕೋಪಕ್ಕೆ ಹೋಗ್ತಾ ಇದೆ ಉತ್ತರ ಕನ್ನಡದಲ್ಲಿ ಮಾತ್ರ.